ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾಳೆ ಮತ್ತು ನಾಡಿದ್ದು PKL ಸೀಸನ್ 12 ಆಕ್ಷನ್ ನಡೆಯಲಿದೆ. ಮತ್ತು ಈ ಆಕ್ಷನ್ ಶುರುವಾಗುವುದಕ್ಕಿಂತ ಮುಂಚೆ PKL ಆಕ್ಷನ್ ಅಲ್ಲಿ ಹರಾಜಿಗೆ ಬರಲಿರುವ ಎಲ್ಲ ಆಟಗಾರರ ಹೆಸರು ಬಿಡುಗಡೆ ಆಗಿದೆ. ಹೌದು, ಈಗಾಗಲೇ ಟೋಟಲ್ ಆಗಿ ಕ್ಯಾಟಗರಿ A, B, C ಮತ್ತು D ಯಲ್ಲಿ 531 ಆಟಗಾರರ ಹೆಸರಿದ್ದು ಯಾವ ಕ್ಯಾಟಗರಿಯಲ್ಲಿ ಯಾವ ಆಟಗಾರರು ಬರುತ್ತಾರೆ ಅಂತ ಹೇಳುತ್ತೇನೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ. ಮೊದಲಿಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾಳೆ ಅಂದರೆ 31 ಮೇಗೆ PKL ಆಕ್ಷನ್ ಸಂಜೆ 7 ಗಂಟೆಗೆ ನಡೆಯುತ್ತದೆ. ಮತ್ತೆ ನಾಳೆಯ ದಿನದ ಹರಾಜಿನಲ್ಲಿ ನಮಗೆ ಕ್ಯಾಟಗರಿ A ಮತ್ತು B ಯ ಆಟಗಾರರು ನೋಡಲಿಕ್ಕೆ ಸಿಗುತ್ತಾರೆ. ಸೊ ಮೊದಲಿಗೆ ನಾವಿಲ್ಲಿ ಕ್ಯಾಟಗರಿ A ಆಟಗಾರರ ಬಗ್ಗೆ ಮಾತಾಡೋದಾದ್ರೆ PKL ಸೀಸನ್ 12ಕ್ಕೆ ಕ್ಯಾಟಗರಿ A ಯಲ್ಲಿ 12 ಆಟಗಾರರನ್ನು ಲಿಸ್ಟ್ ಮಾಡಲಾಗಿದೆ. ಮತ್ತು ಎಲ್ಲ ಆಟಗಾರರ ಬೇಸ್ ಪ್ರೈಸ್ 30 ಲಕ್ಷವಿದ್ದು, ಹಾಗಾದರೆ ನಾವು ಈ ಕ್ಯಾಟಗರಿಯಲ್ಲಿರುವ 12 ಆಟಗಾರರ ಹೆಸರನ್ನು ನೋಡೋದಾದರೆ ಮೊದಲಿಗೆ ಬಂದ್ಬಿಟ್ಟು ಮೊಹಮ್ಮದ್ ರೆಜಾ ಸದ್ಲೋಯಿ, ನಂತರ ಭರತ್ ಹುಡ್ಡಾ, ಪವನ್ ಶರಾವತ್, ವಿಜಯ್ ಮಲಿಕ್, ಅಂಕುಶ್ ರಾಠಿ, ಶುಭಂ ಶಿಂದೆ, ಯೋಗೇಶ್ ದಯ್ಯ, ದೀಪಕ್ ರಾಠಿ, ಅರ್ಜುನ್ ದೇಸ್ವಾಲ್, ಆಶೀಶ್ ಮಲಿಕ್ ಮತ್ತು ದೇವಾಂಗ್ ತಲಾರ್ ಅವರು ನೋಡಿಗೆ ಸಿಗುತ್ತಾರೆ. ಹೌದು, ಈ 12 ಆಟಗಾರರು ನಮಗೆ ಮೊದಲಿಗೆ ಅಂಡರ್ ಕ್ಯಾಟಗರಿ A ಯಲ್ಲಿ 30 ಲಕ್ಷದ ಬೇಸ್ ಪ್ರೈಸ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತಾರೆ. ನಂತರ ನಾವಿಲ್ಲಿ ಕ್ಯಾಟಗರಿ B ಯ ಬಗ್ಗೆ ಮಾತಾಡೋದಾದ್ರೆ ಕ್ಯಾಟಗರಿ B ಆಟಗಾರರ ಬೇಸ್ ಪ್ರೈಸ್ ಬಂದ್ಬಿಟ್ಟು 20 ಲಕ್ಷಗಳು ಇರುತ್ತೆ. ಮತ್ತು ಈ ಬಾರಿ PKL ಸೀಸನ್ಗೆ ಕ್ಯಾಟಗರಿ B ಯಲ್ಲಿ 16 ಆಟಗಾರರನ್ನು ಲಿಸ್ಟ್ ಮಾಡಲಾಗಿದೆ. ಹಾಗಾದ್ರೆ ನಾವಿವರ ಹೆಸರನ್ನು ನೋಡೋದಾದ್ರೆ ಇವರ ಹೆಸರು ಬಂದ್ಬಿಟ್ಟು ಅಂಕಿತ್ ಜಾಗ್ಲಾನ್, ಅಮೀರ್ ಎಚ್ ಬಸ್ತಮಿ, ನಿತೀಶ್ ಕುಮಾರ್, ಸಾಹಿಲ್ ಗುಲಿಯಾ, ಮಹಿಂದರ್ ಸಿಂಗ್, ಸಂಕೇತ್ ಸಾವಂತ್, ರಿಂಕು ಶರ್ಮಾ, ಸಂಜಯ್ ದುಲ್, ಸುರ್ಜೀತ್ ಸಿಂಗ್, ಮಣಿಂದರ್ ಸಿಂಗ್, ಮಂಜೀತ್ ದಯ್ಯ, ನವೀನ್ ಕುಮಾರ್, ಪ್ರದೀಪ್ ನರ್ವಾಲ್, ಸಚಿನ್ ತನ್ವಾರ್ ಮತ್ತು ನಿತೀಶ್ ಧಾಂಕರ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಸೊ ಇದು ಆಗಲಿದೆ ಕ್ಯಾಟಗರಿ B ಯಲ್ಲಿ ಬರುವ ಎಲ್ಲಾ ಆಟಗಾರರ ಹೆಸರು. ಇದು ಆಗಿದೆ ನಾಳೆ ಅಂದರೆ 31 ಮೇಗೆ ನಮಗೆ ಮುಖ್ಯವಾಗಿ ಆಕ್ಷನ್ ಅಲ್ಲಿ ನೋಡಲಿಕ್ಕೆ ಸಿಗುವ 28 ಆಟಗಾರರ ಹೆಸರು. ಮತ್ತು ಇದರ ನಂತರ ನಮಗೆ ಕ್ಯಾಟಗರಿ C ಮತ್ತು D ಯಲ್ಲಿ ಟೋಟಲ್ ಆಗಿ 503 ಆಟಗಾರರು ನೋಡಲಿಕ್ಕೆ ಸಿಗುತ್ತಾರೆ. ಹಾಗಾಗಿ ಈ ಎಲ್ಲ ಆಟಗಾರರ ಹೆಸರನ್ನು ನನಗೆ ಓದಿ ಹೇಳೋದಕ್ಕೆ ಆಗುದಿಲ್ಲ, ಅದಕ್ಕೆ ನಾನು ಎಲ್ಲ ಆಟಗಾರರ ಹೆಸರನ್ನು ಸ್ಕ್ರೀನ್ ಅಲ್ಲಿ ಹಾಕಿರುತ್ತೇನೆ. ಸೊ ಫಸ್ಟಿಗೆ ನಾವಿಲ್ಲಿ ಕ್ಯಾಟಗರಿ C ಆಟಗಾರರ ಬಗ್ಗೆ ಮಾತಾಡೋದಾದ್ರೆ ಕ್ಯಾಟಗರಿ C ಆಟಗಾರರ ಬೇಸ್ ಪ್ರೈಸ್ ಬಂದ್ಬಿಟ್ಟು 13 ಲಕ್ಷಗಳು ಇರುತ್ತೆ. ಮತ್ತೆ ನೀವಿಲ್ಲಿ ಸ್ಕ್ರೀನ್ ಅಲ್ಲಿ ಮೊದಲಿಗೆ ಕ್ಯಾಟಗರಿ C ಯ ರೇಡರ್ಸ್ಗಳ ಹೆಸರನ್ನು ಓದಬಹುದು. ನಂತರ ಡಿಫೆಂಡರ್ಸ್ಗಳ ಹೆಸರನ್ನು ಕೂಡ ನೀವು ಇಲ್ಲಿ ಸ್ಕ್ರೀನಲ್ಲಿ ಓದಬಹುದು. ಮತ್ತೆ ಅಂತಿಮದಲ್ಲಿ ಇಲ್ಲಿ ಕ್ಯಾಟಗರಿ C ಯ ಆಲ್ರೌಂಡರ್ಸ್ಗಳ ಹೆಸರನ್ನು ಕೂಡ ನೀವಿಲ್ಲಿ ಸ್ಕ್ರೀನಲ್ಲಿ ನೋಡಬಹುದು. ಸೊ ಇದು ಆಗಿದೆ ಕ್ಯಾಟಗರಿ C ಯ ಎಲ್ಲ ಆಟಗಾರರ ಡೀಟೇಲ್ಸ್. ನಂತರ ನಾವಲ್ಲಿ ಅಂತಿಮದಲ್ಲಿ ಕ್ಯಾಟಗರಿ D ಆಟಗಾರ ಬಗ್ಗೆ ಮಾತಾಡೋದಾದ್ರೆ ಸೊ ಕ್ಯಾಟಗರಿ D ಆಟಗಾರ ಬೇಸ್ ಪ್ರೈಸ್ ಬಂದ್ಬಿಟ್ಟು ಆಕ್ಷನ್ ಅಲ್ಲಿ 9 ಲಕ್ಷಗಳು ಇರಲಿದೆ. ಸೊ ಮೊದಲಿಗೆ ನೀವಿಲ್ಲಿ ಸ್ಕ್ರೀನ್ ಅಲ್ಲಿ ಕ್ಯಾಟಗರಿ D ಯ ರೇಡರ್ಸ್ಗಳ ಹೆಸರನ್ನು ಓದಬಹುದು. ನಂತರ ನೀವಿಲ್ಲಿ ಸ್ಕ್ರೀನ್ ಅಲ್ಲಿ ಕ್ಯಾಟಗರಿ D ಡಿಫೆಂಡರ್ಸ್ಗಳ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನು ನೋಡಬಹುದು. ನೀವು ಎಲ್ಲ ಡೀಟೇಲ್ಸ್ ಅನ್ನು ಇಲ್ಲಿ ವಿಡಿಯೋವನ್ನು ಪಾಸ್ ಮಾಡಿ ಓದಿ. ಮತ್ತೆ ಅಂತಿಮದಲ್ಲಿ ನಾನಿಲ್ಲಿ ಕ್ಯಾಟಗರಿ D ಯ ಎಲ್ಲ ಆಲ್ರೌಂಡರ್ಸ್ಗಳ ಹೆಸರನ್ನು ಕೂಡ ಸ್ಕ್ರೀನಲ್ಲಿ ಹಾಕಿದ್ದೇನೆ. ಹಾಗಾದ್ರೆ ಇದು ಬಂದ್ಬಿಟ್ಟು PKL ಸೀಸನ್ 12 ಆಕ್ಷನ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುವ ಎಲ್ಲ 531 ಆಟಗಾರರ ಹೆಸರು. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.